ತಲೆನೋವು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿವಸ ಆ ತಲೆನೋವಿನ ಅನುಭವ ನಮಗೆ ಆಗಿರುತ್ತೆ. ಈ ತಲೆನೋವುಗಳಲ್ಲಿ ಸುಮಾರು ಬಗೆಯ ತಲೆನೋವುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸಾಮಾನ್ಯ ಕೆಲವರು ಹೇಳ್ತಾರೆ ನನಗೆ ಅರ್ಧ ತಲೆಭಾಗ ನೋವು ಬರ್ತಾ ಇದೆ, ಇನ್ನು ಕೆಲವರು ಹೇಳ್ತಾರೆ ತಲೆಯ ಹಿಂಭಾಗದಲ್ಲಿ ನೋವು ಬರ್ತಾ ಇದೆ, ಇನ್ನು ಕೆಲವರು ಹೇಳ್ತಾರೆ ಹಣೆಯ ಮುಂಭಾಗದಲ್ಲಿ ನೋವು ಬರ್ತಾ ಇದೆ, ಕಣ್ಣಿನ ಮೇಲ್ಭಾಗದಲ್ಲಿ ನೋವು ಬರುತ್ತೆ, ಹಾಗೆ ನಮ್ಮ ಕೆನ್ನೆಯ ಮಧ್ಯಭಾಗದಲ್ಲೂ ಕೂಡ ಕೆಲವರಿಗೆ ನೋವು ಬರುತ್ತೆ. ಟೋಟಲ್ ಆಗಿ ನಮ್ಮ ತಲೆಯ ಹಿಂಭಾಗ ಹಾಗೆ ಮುಂಭಾಗ ಎಲ್ಲ ಭಾಗದಲ್ಲೂ ನೋವು ಬರುತ್ತೆ. ಏನು ಸಾರಿ ಇದು, ಈ ಯಾವ ರೀತಿಯ ತಲೆನೋವುಗಳು, ಯಾವ್ಯಾವ ಬಗೆಯ ತಲೆನೋವುಗಳು ಬರುತ್ತೆ, ಈ ತಲೆನೋವುಗಳು ಬಂದರೆ ಏನು ಮಾಡಬೇಕು, ಅದಕ್ಕೆ ನಾವು ಹೇಗೆ ಸರಿ ಮಾಡಿಕೊಳ್ಬೇಕು ಅನ್ನೋದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸಾಮಾನ್ಯವಾಗಿ ತಲೆನೋವುಗಳಲ್ಲಿ ಮೈಗ್ರೇನ್ ಹೆಡ್ಏಕ್ ಅಂತ ನಾವು ಹೇಳ್ತೀವಿ, ಸೈನಸ್ ಹೆಡ್ಏಕ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಹೆಡ್ಏಕ್ ಅಂತ ಹೇಳ್ತೀವಿ, ಆಂಗ್ಸೈಟಿ ಹೆಡ್ಏಕ್ ಅಂತ ಹೇಳ್ತೀವಿ, ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬರ್ತಕ್ಕಂಥ ಹೆಡ್ಏಕ್ ಅಂತ ನಾವು ಹೇಳ್ತೀವಿ, ಕ್ಲಸ್ಟರ್ಡ್ ಹೆಡ್ಏಕ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ನೆಕ್ಕಿನ ಭಾಗದಲ್ಲಿ ಅಂದರೆ ಕತ್ತಿನ ಭಾಗದಲ್ಲಿ ಏನಾದರೂ ಕೂಡ ಮೂಳೆಯಲ್ಲಿ ತೊಂದರೆ ಆದಾಗ ಮಸಲ್ಸ್ ಎಲ್ಲ ಸ್ಟಿಫ್ ಆಗಿ ಬರ್ತಕ್ಕಂಥ ಹೆಡ್ಏಕು ನಮಗೆ ಸಾಮಾನ್ಯವಾಗಿ ಗೋಚರ ಆಗುತ್ತೆ. ಹೀಗೆ ಹಲವಾರು ಬಗೆಯ ಹೆಡ್ಏಕ್ಗಳನ್ನು ನಾವು ನೋಡ್ತೀವಿ. ಆದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಹೆಡ್ಏಕ್ ಬಂದಾಗ ಸಾಮಾನ್ಯರು ಎಲ್ಲರೂ ಕೂಡ ಒಂದು ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ತಾರೆ, ತಲೆನೋವಿನ ಮಾತ್ರೆಯನ್ನು ಅಥವಾ ಒಂದು ಪೇನ್ ಕಿಲ್ಲರನ್ನು ತೆಗೆದುಕೊಳ್ತಾರೆ. ಈ ತಲೆನೋವು ಪುನಃ ರಿಪೀಟ್ ಆಗ್ತಾ ಇದ್ದರೆ, ಅಂದರೆ ಪುನಃ ನನಗೆ ಬರ್ತಾ ಇದ್ದರೆ ಅದಕ್ಕೆ ಸರಿಯಾದಂತಹ ವೈದ್ಯರ ಹತ್ರ ನೀವು ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ತಲೆನೋವಿನಲ್ಲಿ ಎರಡು ಬಗೆಯ ತಲೆನೋವನ್ನು ನಾವು ಸಾಮಾನ್ಯವಾಗಿ ನೋಡ್ತೇವೆ. ಕೆಲವು ತಲೆನೋವುಗಳು ನಮಗೆ ಏನು ಅಷ್ಟೊಂದು ತೊಂದರೆಯನ್ನು ಮಾಡೋದಿಲ್ಲ. ಅದು ಸಮಯ, ಸಂದರ್ಭ ಅಥವಾ ಒಂದು ಪರಿಸರ, ಎನ್ವೈರನ್ಮೆಂಟು ಅಥವಾ ವೆದರ್ ಚೇಂಜು ಇದೆಲ್ಲ ಆದಾಗ, ಅಥವಾ ಫುಡ್ ಹ್ಯಾಬಿಟ್ಟು ಇದೆಲ್ಲ ಆದಾಗ ನಮಗೆ ಕಾಣಿಸ್ಕೊಳ್ಳುತ್ತೆ. ಆದರೆ ಕೆಲವು ತಲೆನೋವು ನಮಗೆ ತುಂಬ ತೊಂದರೆಯನ್ನು ಕೊಡುವಂಥ ತಲೆನೋವು, ಅದಕ್ಕೆ ನಾವು ಸೆಕೆಂಡರಿ ಹೆಡ್ಏಕ್ಸ್ ಅಂತ ಹೇಳ್ತೀವಿ. ಈ ಪ್ರೈಮರಿ ಹೆಡ್ಏಕ್ಸ್ ಮತ್ತು ಸೆಕೆಂಡರಿ ಹೆಡ್ಏಕ್ ಅಂತ ಹೇಳ್ತೀವಿ. ಪ್ರೈಮರಿ ಹೆಡ್ಏಕಲ್ಲಿ ನಮಗೆ ಸಾಮಾನ್ಯವಾಗಿ ಮೈಗ್ರೇನ್ ಅಥವಾ TMJ ಪೇಯ್ನ್ ಆಗಿರ್ಬೋದು, ಇವೆಲ್ಲದೂ ಕೂಡ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಬರ್ತಕ್ಕಂಥ ಹೆಡ್ಏಕ್ ಆಗಿರ್ಬೋದು, ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೆಕೆಂಡ್ರಿ ಹೆಡ್ಏಕ್ ಅಂತ ಹೇಳಿದಾಗ ನಾವು ನೋಡ್ತಾ ಹೋದಾಗ ಇದರ ಸೂಚನೆಗಳೇನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವ್ಯಕ್ತಿಯಲ್ಲಿ ಕಣ್ಣು ಸಂಪೂರ್ಣವಾಗಿ ಮಂಜು ಬರ್ತಕ್ಕಂಥದ್ದು, ತಲೆ ಸುತ್ತಿ ಬಿದ್ದು ಹೋಗ್ತಕ್ಕಂಥದ್ದು, ಸಡನ್ನಾಗಿ ಒಂದು ಶೂಟಿಂಗ್ ಪೇಯ್ನ್ ನಮ್ಮ ಮೆದುಳಿನಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು, ಅಥವಾ ಅಪಸ್ಮಾರ ಅಂತ ಹೇಳ್ತೀವಿ.